ಕೆಲವೊಂದು ಮಲ್ಟಿಪ್ಲೆಕ್ಸ್ ಅವ್ರು ಏನ್ ಹೇಳ್ತಾರೆ 10 ಗಂಟೆಗೆ ಹಾಕ್ತಾರೆ. 10 ಗಂಟೆಗೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಮಕ್ಕಳು ಮರಿ ಬಂದು ನೋಡುವಂತ ಸಿನಿಮಾ. ಬಟ್ 10 ಗಂಟೆಗೆ ಹಾಕಿದ್ರೆ ನಾವು ಹೇಗೆ ಸಿನಿಮಾನ ಬಂದು ನೋಡೋದು? 10 ಗಂಟೆಗೆ ಹಾಕಿದ್ರೆ ಬೆಳಗ್ಗೆನೆ ಯಾರು ಬರ್ತಾರೆ ಅಂತ ಹೇಳ್ತಾರೆ. ಬಟ್ ನಿನ್ನೆ ಸೋಮವಾರ ಕೆಲವೊಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ಶೋ ಎಕ್ಸ್ಟ್ರಾ ಕೊಡ್ತೀವಿ ಅಂದ್ರು, ಮೂಗಿನ ಮೇಲೆ ತುಪ್ಪ ಸವರ ಕೆಲಸ ಮಾಡ್ತಾರೆ. ಮೂಗಿನ ಮೇಲೆ ತುಪ್ಪ ಸವರೋದು ಅಂದ್ರೆ 10 ಗಂಟೆಗೆ ಶೋ ಕೊಡೋದು. ನಾವು 10 ಗಂಟೆಗೆ ಜನರು ಬರ್ಬೇಕೋ ಬಿಡ್ಬೇಕೋ ಗೊತ್ತಿಲ್ಲ. ಶೋ ಕ್ಯಾನ್ಸಲ್ ಆಗೋದು ಉದ್ದೇಶ ಅವ್ರದ್ದೇನೋ ಇರ್ಬೋದೇನೋ ಗೊತ್ತಿಲ್ಲ. 10 ಗಂಟೆಗೆ ಶೋ ಕೊಟ್ರು. ಬಟ್ ನೆನ್ನೆ ಆಗ್ಲಿಲ್ಲ, ಇವತ್ತು ಶೋ ಎತ್ಕೊಂಡಿದೆ. ನೆನ್ನೆ ನಮ್ಗೆ 10 ಗಂಟೆಗೆ ಸಡನ್ ಆಗಿ ಕೊಟ್ಟಿದ್ದಾರೆ. ಬೆಳಗ್ಗೆ 7 ಗಂಟೆ ತನಕ ನಮಗೆ ಗೊತ್ತಿಲ್ಲ ಶೋ 10 ಗಂಟೆ ಕೊಡ್ತಾರೆ ಅಂತ. ಇವತ್ತು ಅಷ್ಟೇ ಲೂಲು ಮಾಲ್ ಅಲ್ಲಿ ನೆನ್ನೆ ತನಕ ಚೆನ್ನಾಗಿ ಹೋಗಿದೆ. ಇವತ್ತು ಬೆಳಗ್ಗೆಯಿಂದ ಶೋ ಇಲ್ಲ. ಈಗ ಒಂದು 1 ಅವರ್ ಬಿಫೋರ್ ಮಧ್ಯಾಹ್ನ ಕೊಟ್ಟಿದ್ದಾರೆ ಸಡನ್ ಆಗಿ. ಇವತ್ತೆಲ್ಲಾ ಕಡೆ ಸುಮಾರು ಮಾಲ್ ಅಲ್ಲಿ 92 ರೂಪೀಸ್ ಇದೆ. ನಾವೊಂದಿಷ್ಟು ಮಾರ್ಕೆಟ್ ಮಾಡಿದೀವಿ, ಜನಗಳು ಕೇಳ್ತಾ ಇದಾರೆ, ಬಟ್ ಥಿಯೇಟರ್ಸ್ ಇಲ್ಲ. ಸೊ ಇದು ಹೊಸಬ್ರು ಸಿನಿಮಾಗಳಿಗೆ ಯಾಕೆ ಈ ತರ ಮಾಡ್ತಾರೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಕೇಳಿದ್ರೆ ಹಿಂದಿ ಸಿನಿಮಾಗಳು ಹೆಸರು ಹೇಳ್ತಾರೆ. ಈಗ ನಿಮ್ಗೆ ಗೊತ್ತಿರ್ಬೋದು, ದುರಂಧರ್ ಸಿನಿಮಾ ಎಲ್ಲಿ ನೋಡಿದ್ರು ಅವ್ರಿಗೆ ಸ್ಕ್ರೀನ್ ಕೊಡ್ತಾ ಇದಾರೆ. ನಾವು ಕೇಳಿದ್ವಿ, ಅಲ್ಲ ಸರ್ ನಮಗೂ ಕೊಡಿ. ಇವಾಗ ನಾನು ಒಂದು ಮಾತು ಹೇಳೋದು, ಒಂದ್ ಮಾತು ಹೇಳೋದು, ದುರಂಧರ್ ಸಿನಿಮಾಗೆ ನೋಡಕ್ ಬರೋರು ಕೊಡೋದು ದುಡ್ಡೆ, ನಮ್ ಸಿನಿಮಾ ಬರೋರು ಕೊಡೋದು ದುಡ್ಡೆ. ನಾವೇನಾರ ಕಲ್ ಕೊಟ್ಟಿದ್ರೆ ಬೇಡ ಅಂತ ಹೇಳ್ಬೋದು. ನಾವು ದುಡ್ಡೇ ಕೊಡ್ತಾ ಇದೀವಿ. ನಮ್ಗೆ ಶೋಸ್ ಕೊಡಿ, ಅಟ್ಲೀಸ್ಟ್ ಫ್ಯಾಮಿಲಿ ಬರೋ ಶೋಸ್ ಕೊಡಿ ಅಂದ್ರೆ ಫ್ಯಾಮಿಲಿ ಬರೋ ಶೋಸ್ 9ವರೆಗೆ ಕೊಡ್ತಾರೆ GT ಮಾಲ್ ಅಲ್ಲಿ. 9ವರೆಗೆ ಶೋಸ್ ತಗೊಂಡು ನಾವೇನ್ ಮಾಡೋಣ? ನಮ್ ಸಿನಿಮಾ ಮೇಜರ್ ಆಗಿ ನೀವು ನೋಡಿದ್ರಿ, ಈಗ ನಾವೊಂದು ಗ್ಲಿಮ್ಸ್ ತೋರಿಸಿದ್ವಿ, ಎಷ್ಟು ಮಕ್ಕಳುಗಳೇ ಬರ್ತಾ ಇದಾರೆ ಸಿನಿಮಾಗೆ. 9ವರೆಗೆ ಬಂದ್ರೆ ಮಕ್ಕಳುಗಳು ಎಲ್ಲಿ ನೋಡಕ್ಕಾಗುತ್ತೆ? ನಾವು ಕೇಳೋ ಟೈಮಿಂಗ್ ಸಿಗ್ತಾ ಇಲ್ಲ, ಏನು ಗೊತ್ತಿಲ್ಲ. ಎಲ್ಲ ಹೊಸಬ್ರು ಮುಖ ಅಂತ ಇರ್ತಾರೆ. ಈಗ ರಣವೀರ್ ಸಿಂಗ್ ಅವರು ದುರಂಧರ್ ಬರಕ್ಕಿಂತ ಮುಂಚೆ ಒಂದಿಷ್ಟು ಸಿನಿಮಾಗಳಿಂದ ಅವರು ಹೊಸಬ್ರು ಮುಖ. ಎಲ್ಲಾ ಹೀರೋಗಳನ್ನು ಕೂಡ ಹೊಸ ಮುಖ ಆದ್ಮೇಲೆ ನೋನ್ ಸ್ಟಾರ್ಸ್ ಆಗೋದು. ಹೊಸಬ್ರು ಮುಖ ಆಗಿದ ತಕ್ಷಣ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಬೇಡ ಸರ್. ಈ ವಾರ ಕನ್ನಡದಲ್ಲಿ ನಿಮ್ಗೆ ಗೊತ್ತಿರಂಗೆ 8 ಸಿನಿಮಾಗಳು ರಿಲೀಸ್ ಆಗಿರ್ಬೋದೇನೋ. ಬಟ್ ನೀವು ತೆಗೆದು ನೋಡಿ, ಲಾಸ್ಟ್ 5 ಡೇಸ್ ಅಲ್ಲಿ ಯಾರ್ದು ಹೌಸ್ಫುಲ್ ಆಗಿದೆ ಕಂಟಿನ್ಯೂಸ್ ಆಗಿ ಅಂತ. ನಾವ್ ಯಾವ್ದೇ ರೀತಿ ಕ್ರೌಡ್ ಫುಲ್ ಮಾಡ್ತಿಲ್ಲ ದುಡ್ಡು ಕೊಟ್ಟು. ನಮ್ಗೆ ಅಂತದ್ ಬೇಡ ಅಂತ, ನಮ್ಗೆ ಆತರ ಆದ್ರೆ ಸಿನಿಮಾನೇ ಬೇಡ ಅಂತ ಇದ್ವಿ. ಇವತ್ತವರೆಗೂ ನಾವೇನಾಗಿದೆ ಎಲ್ಲವೂ ಆರ್ಗ್ಯಾನಿಕ್. ಒಂದ್ ಸಣ್ಣ ಸ್ಟ್ರಾಟಜಿ ಮಾಡಿದ್ವಿ, ವರ್ಕ್ ಆಯ್ತು. ಸಿನಿಮಾ ಬಿಫೋರ್ ರಿಲೀಸ್ ನಾವು ಒಂದಿಷ್ಟು ಶಾಲೆಗಳು ನಮಗೆ ಕಾಂಟ್ಯಾಕ್ಟ್ ಮಾಡಿ, ಸಿನಿಮಾ ಚೆನ್ನಾಗಿದೆ ಟಿಕೆಟ್ಸ್ಗಳನ್ನ ಸ್ಪಾನ್ಸರ್ ಮಾಡಿ ಅಂದಾಗ ತುಂಬಾ ಕಡಿಮೆ ಬೆಲೆಯಲ್ಲಿ ಅವರಿಗೆ ಟಿಕೆಟ್ಸ್ಗಳನ್ನ ಸ್ಕೂಲಿಂದ ಇಶ್ಯೂ ಮಾಡಿದ್ವಿ. ನಾವೇನಾರ ಕಲ್ ಕೊಟ್ಟಿದ್ರೆ ಬೇಡ ಅಂತ ಹೇಳ್ಬೋದು. ನಾವು ದುಡ್ಡೇ ಕೊಡ್ತಾ ಇದೀವಿ. ನಮ್ಗೆ ಶೋಸ್ ಕೊಡಿ, ಅಟ್ಲೀಸ್ಟ್ ಫ್ಯಾಮಿಲಿ ಬರೋ ಶೋಸ್ ಕೊಡಿ ಅಂದ್ರೆ ಫ್ಯಾಮಿಲಿ ಬರೋ ಶೋಸ್ 9ವರೆಗೆ ಕೊಡ್ತಾರೆ GT ಮಾಲ್ ಅಲ್ಲಿ. 9ವರೆಗೆ ಶೋಸ್ ತಗೊಂಡು ನಾವೇನ್ ಮಾಡೋಣ? ನಮ್ ಸಿನಿಮಾ ಮೇಜರ್ ಆಗಿ ನೀವು ನೋಡಿದ್ರಿ, ಈಗ ನಾವೊಂದು ಗ್ಲಿಮ್ಸ್ ತೋರಿಸಿದ್ವಿ, ಎಷ್ಟು ಮಕ್ಕಳುಗಳೇ ಬರ್ತಾ ಇದಾರೆ ಸಿನಿಮಾಗೆ. 9ವರೆಗೆ ಬಂದ್ರೆ ಮಕ್ಕಳುಗಳು ಎಲ್ಲಿ ನೋಡಕ್ಕಾಗುತ್ತೆ? ನಾವು ಕೇಳೋ ಟೈಮಿಂಗ್ ಸಿಗ್ತಾ ಇಲ್ಲ, ಏನು ಗೊತ್ತಿಲ್ಲ. ಎಲ್ಲ ಹೊಸಬ್ರು ಮುಖ ಅಂತ ಇರ್ತಾರೆ. ಈಗ ರಣವೀರ್ ಸಿಂಗ್ ಅವರು ದುರಂಧರ್ ಬರಕ್ಕಿಂತ ಮುಂಚೆ ಒಂದಿಷ್ಟು ಸಿನಿಮಾಗಳಿಂದ ಅವರು ಹೊಸಬ್ರು ಮುಖ. ಎಲ್ಲಾ ಹೀರೋಗಳನ್ನು ಕೂಡ ಹೊಸ ಮುಖ ಆದ್ಮೇಲೆ ನೋನ್ ಸ್ಟಾರ್ಸ್ ಆಗೋದು. ಹೊಸಬ್ರು ಮುಖ ಆಗಿದ ತಕ್ಷಣ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಬೇಡ ಸರ್. ಈ ವಾರ ಕನ್ನಡದಲ್ಲಿ ನಿಮ್ಗೆ ಗೊತ್ತಿರಂಗೆ 8 ಸಿನಿಮಾಗಳು ರಿಲೀಸ್ ಆಗಿರ್ಬೋದೇನೋ. ಬಟ್ ನೀವು ತೆಗೆದು ನೋಡಿ, ಲಾಸ್ಟ್ 5 ಡೇಸ್ ಅಲ್ಲಿ ಯಾರ್ದು ಹೌಸ್ಫುಲ್ ಆಗಿದೆ ಕಂಟಿನ್ಯೂಸ್ ಆಗಿ ಅಂತ. ನಾವ್ ಯಾವ್ದೇ ರೀತಿ ಕ್ರೌಡ್ ಫುಲ್ ಮಾಡ್ತಿಲ್ಲ ದುಡ್ಡು ಕೊಟ್ಟು. ನಮ್ಗೆ ಅಂತದ್ ಬೇಡ ಅಂತ, ನಮ್ಗೆ ಆತರ ಆದ್ರೆ ಸಿನಿಮಾನೇ ಬೇಡ ಅಂತ ಇದ್ವಿ. ಇವತ್ತವರೆಗೂ ನಾವೇನಾಗಿದೆ ಎಲ್ಲವೂ ಆರ್ಗ್ಯಾನಿಕ್. ಒಂದ್ ಸಣ್ಣ ಸ್ಟ್ರಾಟಜಿ ಮಾಡಿದ್ವಿ, ವರ್ಕ್ ಆಯ್ತು. ಸಿನಿಮಾ ಬಿಫೋರ್ ರಿಲೀಸ್ ನಾವು ಒಂದಿಷ್ಟು ಶಾಲೆಗಳು ನಮಗೆ ಕಾಂಟ್ಯಾಕ್ಟ್ ಮಾಡಿ, ಸಿನಿಮಾ ಚೆನ್ನಾಗಿದೆ ಟಿಕೆಟ್ಸ್ಗಳನ್ನ ಸ್ಪಾನ್ಸರ್ ಮಾಡಿ ಅಂದಾಗ ತುಂಬಾ ಕಡಿಮೆ ಬೆಲೆಯಲ್ಲಿ ಅವರಿಗೆ ಟಿಕೆಟ್ಸ್ಗಳನ್ನ ಸ್ಕೂಲಿಂದ ಇಶ್ಯೂ ಮಾಡಿದ್ವಿ.